ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮದ್ದೀರ ಅಂತ ಅಂದ್ಕೊಂಡು ನಾವು ಇಲ್ಲೆಲ್ಲ ಆರಾಮದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ನಾವು ಕಾಯಿನ್ ಸ್ಟಾರ್ ಅನ್ನೋ ಮಷಿನ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಕಾಯಿನ್ ಡಿಪಾಸಿಟ್ ಮಷಿನ್ ಆಗೈತಿ. ಇದು ಈ ಯುರೋಪ್ ಒಳಗೆ ಎಲ್ಲ ಸೂಪರ್ ಮಾರ್ಕೆಟ್ ಒಳಗೂ ಈ ಮಷಿನನ್ನು ನಾವು ನೋಡ್ಬೋದು. ಇಲ್ಲಿ ನಾವು ಕಾಯಿನ್ಗಳನ್ನೆಲ್ಲ ಕೂಡಿಸಿಟ್ಕೊಂಡು ಬಂದು ಇಲ್ಲಿ ಹಾಕಿದ್ರೆ ಅಮೌಂಟ್ ಬರ್ತೈತಿ, ಅಂದ್ರೆ ರಿಸಿಪ್ಟ್ ಬರ್ತೈತಿ. ಆ ರಿಸಿಪ್ಟನ್ನು ಶಾಪ್ ಒಳಗೆ ಒಯ್ದು ಕೊಟ್ರೆ ನಮಗೆ ಅಮೌಂಟ್ ಬೇಕಂದ್ರೆ ಅಮೌಂಟ್ ವಾಪಸ್ ಕೊಡ್ತಾರೆ, ಇಲ್ಲಾಂದರೆ ನೋಟ್ ಕೊಡ್ತಾರೆ, ಇಲ್ಲಾಂದರೆ ನಾವು ದಿನಸಿಗಳನ್ನ ತೊಗೋಬೋದು. ಫಸ್ಟ್ ನಾನು ಎಲ್ಲ ಅಮೌಂಟನ್ನು ಇವಾಗ ಹಾಕಿ ಕೌಂಟ್ ಆಗ್ತೈತಿ ನೋಡ್ರಿ. ಅಂದರೆ ಈ ಫಸ್ಟಿಗೆ ಈ ಮಷಿನ್ ಬಗ್ಗೆ ತಿಳ್ಕೊಳ್ಳೋದು ಏನಂದ್ರೆ, ಈ ಮಷಿನ್ ಒಳಗೆ ನಾವು ಮಿನಿಮಮ್ 28 ಸೆಂಟ್ ಅಷ್ಟು ಅಮೌಂಟ್ ಅಂದ್ರೆ ಚಿಲ್ಲರೆಗಳನ್ನ ಹಾಕಬೇಕು. ಅದ್ರ ಕೆಳಗೆ ನಾವೇನಾದರೂ ಹಾಕಿದ್ರೆ ಆ ಚಿಲ್ಲರೆಗಳದ್ದು ಅಮೌಂಟು ನಮಗೆ ಬರೋಂಗಿಲ್ಲ ಮತ್ತು ರಿಸಿಪ್ಟೂ ಬರೋಂಗಿಲ್ಲ. 28 ಸೆಂಟ್ ಮೇಲೇ ನಾವು ಚಿಲ್ಲರೆಗಳನ್ನು ಹಾಕಬೇಕಾಗುತ್ತಿಲ್ಲಿ ಈ ಮಷಿನ್ ಒಳಗೆ. ಆವಾಗ ಅದು ಕೌಂಟ್ ಆಗಕ್ಕೆ ಸ್ಟಾರ್ಟ್ ಮಾಡಿ ನಮಗೆ ರಿಸಿಪ್ಟ್ ಬರ್ತೈತಿ. ನಮ್ಮ ಹಸ್ಬೆಂಡ್ ದಿನಾಲೂ ನನಗೆ ಚೇಂಜ್ಗಳನ್ನ ಕೊಡ್ತಾಯಿದ್ರು. ನಾನು ಅವನ್ನೆಲ್ಲ ಕೂಡಿಸಿಟ್ಟು ಇಲ್ಲಿ ತೊಗೊಂಡು ಬಂದೀನಿ. ಅವನ್ನ ಇವಾಗ ಹಾಕೀನಿ. ಎಷ್ಟು ಅಮೌಂಟ್ ಆಗುತ್ತೆ ನೋಡೋಣ. ಈ ಮಷಿನ್ ಒಳಗೆ ನಾವು ಜರ್ಮನ್ ಲ್ಯಾಂಗ್ವೇಜು ನೋಡ್ಬೋದು, ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೂ ನಾವು ನೋಡ್ಬೋದು. ನೋಡ್ರಿ, ಇವಾಗ ನಾನು ಅಮೌಂಟ್ ಹಾಕೀನಿ, ಡನ್ ಅಂತ ಆಯಿತು. ಇನ್ನು ರಿಸಿಪ್ಟ್ ಬರ್ತೈತಿ. ನಾವು ಎಸ್ ಅಂತ ಕೊಟ್ಬಿಟ್ರೆ ರಿಸಿಪ್ಟ್ ಬರ್ತೈತಿ. ಎಷ್ಟು ಅಮೌಂಟ್ ನಾನು ಕಲೆಕ್ಟ್ ಮಾಡೀನಿ, ಎಷ್ಟು ಕಾಯಿನ್ಗಳನ್ನ ನಾನು ಕಲೆಕ್ಟ್ ಮಾಡೀನಿ, ಅದು ಅಮೌಂಟ್ ಎಷ್ಟಾಗೈತಿ ಅಂತ ನೋಡೋಣ. ಇವಾಗ ಜಸ್ಟ್ ರಿಸಿಪ್ಟ್ ಬಂತು. 14 ಯೂರೋ 85 ಸೆಂಟ್ ಆಗೈತಿ. ಆಯ್ತು, ಈ ರಿಸಿಪ್ಟ್ ತೊಗೊಂಡು ಶಾಪಿಂಗ್ ಮಾಡೋಕೆ ಹೋಗೋಣ. ಫಸ್ಟ್ ನಾವು ಟ್ರಾಲಿ ತೊಗೋಬೇಕು. ಇಲ್ಲಿ ಟ್ರಾಲಿ ತೊಗೋಬೇಕಂದ್ರೆ ಇಲ್ಲಿ ಕಾಯಿನ್ ಹಾಕಿ ಅದು ಲಾಕ್ ತೆಗೆದು ನಾವು ಟ್ರಾಲಿ ತೊಗೋಬೇಕಾಗುತ್ತೆ. ಇಲ್ಲಿ ಎಲ್ಲ ಕಡೆನೂ ಸೂಪರ್ ಮಾರ್ಕೆಟ್ ಒಳಗೆ ಇದೇ ಥರ ಇರ್ತೈತಿ. ನಾನು ಹಾಗೆ ಮಾಡಿದೆ, ಅಮೌಂಟ್ ಹಾಕಿ ಟ್ರಾಲಿ ತೊಗೊಂಡೆ. ಇದು ಎಡೆಕಾ ಅಂತ ಸೂಪರ್ ಮಾರ್ಕೆಟ್. ಈ ಸೂಪರ್ ಮಾರ್ಕೆಟ್ ನಮ್ಮ ಮನೆಗೆ ಹತ್ರನೇ ಐತಿ, ಅದಕ್ಕೆ ನಾವು ಯಾವಾಗಲೂ ಇಲ್ಲಿ ಬರ್ತಾ ಇರ್ತೀವಿ. ಇಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಒಳಗೆ ಎಡೇಕಾ ಅಂತೀವಿ, ಅದೇ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಅಡೇಕಾ ಅಂತೀವಿ. ಎಷ್ಟು ಡಿಫ್ರೆನ್ಸ್ ಐತಿ ನೋಡ್ರಿ ಜರ್ಮನ್ ಲ್ಯಾಂಗ್ವೇಜಿಗೂ ಇಂಗ್ಲೀಷ್ ಲ್ಯಾಂಗ್ವೇಜಿಗೂ. ಮತ್ತು ಇಲ್ಲಿ ತರಕಾರಿಗಳನ್ನೆಲ್ಲ ನೋಡ್ರಿ, ಸೌತೆಕಾಯಿ ಆಗಲಿ, ಕ್ಯಾರೆಟ್ ಆಗಲಿ, ಮತ್ತು ನಮ್ಮದು ಡೊಣ್ ಮೆಣಸಿನ್ಕಾಯಿ ಅಂತೀವಲ್ಲ ಅವಾಗಲಿ, ಅಂದರೆ ಕ್ಯಾಪ್ಸಿಕಮ್ಮು, ಎಷ್ಟೊಂದು ರೇಟ್ ಅದಾವೆ ಇಲ್ಲೆಲ್ಲ. ಒಂದೊಂದು ಕೆ ಜಿಗೆ 250 ರುಪೀಸ್ ಒಂದು ಕೆ ಜಿಗೆ, ಇಂಡಿಯನ್ ರುಪೀಸ್ ಒಳಗೆ ಹೇಳ್ಬೇಕಂದ್ರೆ. ಮತ್ತು ಮೆಣಸಿನ್ಕಾಯಿ ನೋಡ್ರಿ, ಮೆಣಸಿನ್ಕಾಯಿ ಎಷ್ಟು ರೇಟ್ ಅದಾವೆ ಅಂದರೆ 1 ಕೆ ಜಿಗೆ 561 ರೂಪಾಯಿ ಈ ಮೆಣಸಿನ್ಕಾಯಿ. ಇಲ್ಲಿ ಜರ್ಮನಿ ಒಳಗೆ ನಿಂಬೆಹಣ್ಣು ಯಾವ ಥರ ಅದಾವೆ ನೋಡ್ರಿ. ನಿಂಬೆಹಣ್ಣು ಅಂತಾರೋ ಏನು ಆರೆಂಜ್ ಅಂತಾರೋ ಏನು ಯಾವ ಹಣ್ಣು ಅಂತ ಗೊತ್ತೇ ಆಗಲ್ಲ, ಆ ಥರ ಇರ್ತಾವೆ. ಆ್ಯಕ್ಚುಲಿ ಇವು ಲೆಮನ್ನು ಎಷ್ಟು ದಪ್ಪ ಆಗಿರ್ತಾವೆ ನೋಡ್ರಿ. ಇಲ್ಲಿ ಒಂದು ಲೆಮನ್ನು ಮಿನಿಮಮ್ಮು ಒಂದು ಆರೆಂಜ್ ಸೈಜ್ ಇರ್ತಾವೆ. ನಾನು ಯಾವಾಗಲೂ ಈ ಸೂಪರ್ ಮಾರ್ಕೆಟ್ ಒಳಗೆ ನಾನು ಹಣ್ಣುಗಳನ್ನು ತೊಗೋತೀನಿ. ಆ್ಯಪಲ್ ಆಗಲಿ, ಬನಾನಾ ಆಗಲಿ, ಮತ್ತು ಗ್ರೇಪ್ಸ್ ಆಗಲಿ ಎಲ್ಲ, ಮತ್ತು ಕಲ್ಲಂಗಡಿ ಆಗಲಿ ಇಲ್ಲಿ ನಾನು ತೊಗೊಳ್ತಿರ್ತೀನಿ. ದ್ರಾಕ್ಷಿ ನೋಡಿ ಎಷ್ಟು ರೇಟ್ ಐತಿ. ಅರ್ಧ ಕೆ ಜಿ ದ್ರಾಕ್ಷಿಗೆ ಇಂಡಿಯಾದ ರೂಪಿಯಲ್ಲಿ 150 ರುಪೀಸ್ ಆಗುತ್ತೆ.
ಜರ್ಮನಿ ಒಳಗೆ ಭಾಳ ವೆರೈಟಿ ಹಾಲಿನ ಪ್ರಾಡಕ್ಟ್ಗಳನ್ನ ನೋಡ್ಬೋದು ಮತ್ತು ಮೊಸರಿನ ಪ್ರಾಡಕ್ಟ್ಗಳನ್ನ ನೋಡ್ಬೋದು. ಯೋಗೋಟ್ ಮೊಸರು ಒಳಗೆ ವೆರೈಟಿ ಫ್ರೂಟ್ಸಿಂದು ಯೋಗೋಟ್ ಇರ್ತಾವೆ ಮತ್ತು ವೆಜಿಟೇಬಲ್ಸ್ ಯೋಗೋಟ್ ಇರ್ತಾವೆ ಮತ್ತು ನೋಡೋಕ್ಕೂ ಭಾಳ ಅಟ್ರಾಕ್ಷನ್ ಇರ್ತಾವೆ. ಅವು ಬಾಕ್ಸ್ ಥರ ಮೊಸರು ಮಾಡಿರ್ತಾರೆ, ಬಾಕ್ಸ್ ಥರನೇ ಹಾಲಿಂದು ಇರ್ತಾವೆ. ಇವಾಗ ಜಸ್ಟ್ ನಾವು ಹಾಲಿಂದು ಪ್ಯಾಕೆಟ್ ನೋಡಿದ್ವಿ, 1 ಲೀಟ್ರದ್ದು ಬಾಕ್ಸ್ ಇರ್ತೈತಿ. ಹಂಗೆ ಮುಂದ್ಗಡೆ ಬಂದ್ರೆ ಇದು ಕ್ಯಾಬಿನ್ನು ಎಲ್ಲ ಮೊಸರಿಂದೆ. ಮೊಸರು ವೆರೈಟಿ ಮೊಸರು ಇರ್ತಾವೆ. ಇದು ಮೊಸರಿಂದು ಪ್ಯಾಕೆಟ್ ಬಾಕ್ಸ್ ಮಾಡಿರ್ತಾರೆ, ಮೊಸರಿಂದು ಡಬ್ಬಿಗಳು. ನಾವು ಈ ಜರ್ಮನಿ ಒಳಗೆ ಭಾಳ ವೆರೈಟಿ ಯೋಗೋಟನ್ನು ನೋಡ್ಬೋದು. ಫ್ರೂಟ್ಸ್ದು ಯೋಗೋಟ್ ಆಗಲಿ, ವೆಜಿಟೇಬಲ್ಸ್ ಯೋಗೋಟ್ ಆಗಲಿ ವೆರೈಟಿ ನೋಡ್ಬೋದು. ನಾವು ಹಂಗೆ ಮುಂದ್ಗಡೆ ಬಂದ್ರೆ ಹಾಲಿಂದು ವೆರೈಟಿ ಬಾಕ್ಸ್ಗಳು ಅದಾವೆ ನೋಡ್ರಿ. ಅಂದ್ರೆ 1% ಇದ್ದಿದ್ದು ಹಾಲು, 2% ಇದ್ದಿದ್ದು ಹಾಲು ಮತ್ತು 3.8% ಇದ್ದಿದ್ದು ಹಾಲು. ಹಂಗೆ ವೆರೈಟಿ ಗಟ್ಟಿ ಹಾಲು, ತೆಳ್ಳಗೆ ಹಾಲು, ಎಲ್ಲ ಥರ ವೆರೈಟಿ ಹಾಲುಗಳು ಇಲ್ಲಿ ಸಿಗ್ತಾವೆ. ಇದು ಫುಲ್ಲು ಹಾಲಿಂದ ಸೆಕ್ಷನ್ ಆಗೈತಿ. ಮಕ್ಕಳಿಗೆ ಸಪ್ರೇಟ್ ಹಾಲುಗಳು ಸಿಗ್ತಾವೆ ಮತ್ತು ಹಾಲಿನ ಪ್ರಾಡಕ್ಟ್ಗಳು ಜಾಸ್ತಿ ಇರ್ತಾವೆ ಇಲ್ಲಿ. ಯಾವುದೇ ಶಾಪಿಗೆ ಹೋದ್ರೂ ಫ್ರೋಝನ್ ಐಟಮ್ ಸೆಕ್ಷನ್ ಅಂತೂ ಇದ್ದೇ ಇರ್ತೈತಿ. ಯಾಕಂದ್ರೆ ಫ್ರೋಝನ್ ಐಟಮ್ಸನ್ನು ಇಲ್ಲಿ ಭಾಳ ಯೂಸ್ ಮಾಡ್ತಾರೆ ಮತ್ತು ನಾನ್ ವೆಜ್ ಸೆಕ್ಷನೂ ಭಾಳ ಚೆನ್ನಾಗಿ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ಫ್ರೋಝನ್ ಐಟಮ್ಸ್ ಅಂದ್ರೆ ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಬ್ರೋಕಲಿ ಆಗಲಿ ಮತ್ತು ಫ್ಲವರ್ ಆಗಲಿ ಮತ್ತು ಬಟಾಣಿ ಆಗಲಿ ವೆರೈಟಿ ಫ್ರೋಝನ್ ಐಟಮ್ಸ್ಗಳು ಇಲ್ಲಿ ಸಿಗ್ತಾವೆ. ಇವತ್ತಿಂದು ಈ ವಿಡಿಯೋದಲ್ಲಿ ಕಾಯಿನ್ ಡಿಪಾಸಿಟ್ ಮಷಿನ್ ಬಗ್ಗೆನೇ ನಾವು ಇಂಪಾರ್ಟೆಂಟಾಗಿ ತಿಳ್ಕೊಂಡ್ವಿ. ಇಂಡಿಯಾದೊಳಗಾದ್ರೆ ನಾವು ಕಾಯಿನ್ಗಳನ್ನೆಲ್ಲ ಬ್ಯಾಂಕಿಗೆ ಹೋಗಿ ಕೊಡ್ತೀವಿ. ಇಲ್ಲಾದರೆ ಈ ಮಷಿನ್ಗಳನ್ನು ಇಲ್ಲಿ ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ. ಟಾಟಾ, ಬಾಯ್.